ಕೈಲಾಸದಲ್ಲಿ ಗಣೇಶ ಚತುರ್ಥಿ ಏರ್ಪಾಡು. ಕೈಲಾಸದಲ್ಲಿ ಕಾರ್ತಿಕೇಯ ತುಂಬಾನು ಚಿಂತೆಯಿಂದ ಆಕಾಶನ ನೋಡ್ಕೊಂಡು ಕೂತ್ಕೊಂಡಿದ್ದ. ಅವನ ಮುಖದಲ್ಲಿ ಚಿಂತೆ ಕಾಣಿಸ್ತಾ ಇತ್ತು. ಆವಾಗ್ಲೇ ಹೂಬುಟ್ಟಿನ ತಗೊಂಡು ದೇವಿ ಪಾರ್ವತಿ ಆ ಕಡೆ ಬಂದ್ರು. ತುಂಬಾನು ಚಿಂತೆಯಲ್ಲಿ ಕೂತ್ಕೊಂಡಿದ್ದ ಕಾರ್ತಿಕೇಯನನ್ನು ನೋಡಿ ದೇವಿ ಪಾರ್ವತಿ ಹತ್ರದಲ್ಲೇ ಕೂತ್ಕೊಂಡ್ರು. ಮಗನೇ ಸುಬ್ರಹ್ಮಣ್ಯ, ಏನಾಯಿತು? ಯಾವಾಗಲೂ ಪ್ರಕಾಶವಾಗಿರುವ ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ? ಕೈಲಾಸದಲ್ಲಿ ನಿನಗೇನಾದರೂ ತೊಂದರೆಗಳಾಯ್ತಾ? ನಿನ್ನ ಮನಸ್ಸಲ್ಲಿ ಏನೋ ದುಃಖ ಇರುವ ಹಾಗಿದೆ. ನನ್ನ ಜೊತೆ ಹೇಳಪ್ಪ. ಅಮ್ಮ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಇನ್ನು ಸ್ವಲ್ಪ ದಿನಗಳಲ್ಲಿ ವಿನಾಯಕ ಚೌತಿ ಬರುತ್ತೆ. ಹೌದಪ್ಪ, ವಿನಾಯಕ ಚತುರ್ಥಿ ಅಂದ್ರೆ ಎಷ್ಟೊಂದು ವಿಶೇಷವಾದ ಹಬ್ಬ. ಹೌದು, ಅದರ ಬಗ್ಗೆ ನೀನ್ಯಾಕೆ ಆಲೋಚನೆ ಮಾಡ್ತಿದೀಯಾ? ಅಣ್ಣ ಭೂಲೋಕಕ್ಕೆ ಹೋಗ್ತಾನೆ. 9 ದಿನ ಅಲ್ಲೇ ಇದ್ದು ಪೂಜೆಯನ್ನು ಮುಗಿಸಿ ಬರೋದು. ಕೈಲಾಸದಲ್ಲಿ ನನ್ನ ಜೊತೆ ಇರೋದಿಲ್ಲ ತಾನೇ. ಅಣ್ಣ ಕೈಲಾಸದಲ್ಲಿ 9 ದಿನ ಇರೋದಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಹೌದಪ್ಪ, ನೀನು ಹೇಳುವುದು ಕೂಡ ನಿಜಾನೇ. ವಿನಾಯಕ ಭೂಲೋಕಕ್ಕೆ ಹೋಗುವುದು ನನಗೂ ಕೂಡ ದುಃಖನೇ ಆಗುತ್ತೆ. ಮಗ ದೂರ ಇದ್ದಾನೆ ಅಂತ ಯಾವ ತಾಯಿಗೆ ಚಿಂತೆ ಇರುವುದಿಲ್ಲ. ಆದರೆ ಏನ್ ಮಾಡಕ್ಕಾಗುವುದು? ವಿನಾಯಕ ಆದಿಭಗವಾನಲ್ಲವಾ? ಭೂಲೋಕದಲ್ಲಿ ಜನರು ಅವನ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಭೂಲೋಕದಲ್ಲಿರುವ ಅವನ ಭಕ್ತರಿಗೋಸ್ಕರ ಅವನ ಭಕ್ತರ ಕಷ್ಟವನ್ನು ನೀಗಿಸಲು ವಿನಾಯಕ ಖಂಡಿತವಾಗಿ ಭೂಲೋಕಕ್ಕೆ ಹೋಗಲೇಬೇಕು. ಹೌದಮ್ಮ, ನನಗೆ ಗೊತ್ತು. ಅಣ್ಣ ಇಲ್ಲದಿದ್ದರೆ ನನಗೆ ಕೈಲಾಸದಲ್ಲಿ ತುಂಬ ದುಃಖ ಆಗುತ್ತೆ. ನಿನ್ನ ನೋವು ನನಗೆ ಅರ್ಥ ಆಗ್ತದೆ ಅಪ್ಪ. ಆದರೆ ಧರ್ಮವನ್ನು ಪಾಲಿಸುವುದು ಕೂಡ ಮುಖ್ಯ ತಾನೇ. ನಾವು ವಿನಾಯಕನಿಗೋಸ್ಕರ ಕಾಯೋಣ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಶಿವಯ್ಯ ಅಲ್ಲಿಗೆ ಬಂದ್ರು. ಶಿವಯ್ಯನನ್ನು ನೋಡಿ ಕಾರ್ತಿಕೇಯ ದೇವಿ ಪಾರ್ವತಿ ಎದ್ದು ನಿಂತು ಕೈ ಮುಗಿದ್ರು. ಪಾರ್ವತಿ, ಸುಬ್ರಹ್ಮಣ್ಯ, ಏನಾಯಿತು? ನೀವು ತುಂಬ ದುಃಖದಲ್ಲಿದ್ದೀರಾ? ವಿನಾಯಕನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ವಾಮಿ, ವಿನಾಯಕ ಚತುರ್ಥಿಗೋಸ್ಕರ ವಿನಾಯಕ ಭೂಲೋಕಕ್ಕೆ ಹೋಗ್ತಾನೆ ಅಂತ ಸುಬ್ರಹ್ಮಣ್ಯ ದುಃಖ ಪಡ್ತಿದ್ದಾನೆ. ನನಗೂ ಕೂಡ ಸ್ವಲ್ಪ ದುಃಖ ಆಗ್ತಿದೆ. ನಿಮ್ಮ ಚಿಂತೆ ನನಗೆ ಅರ್ಥ ಆಗುತ್ತಿದೆ. ವಿನಾಯಕ ಇಲ್ಲದ ದುಃಖ ನಿಮಗೆ ಗೊತ್ತು. ಆ ದುಃಖವನ್ನು ಹೇಗೆ ನೀಗಿಸುವುದು ಅಂತ ನನಗೂ ಗೊತ್ತು. ವಿನಾಯಕ ಕೈಲಾಸದಲ್ಲಿ ಇಲ್ಲ ಅಂತ ಚಿಂತೆ ಮಾಡುವ ಬದಲು ನೀವಿಬ್ಬರು 9 ದಿನ ವಿನಾಯಕನಿಗೆ ಪೂಜೆ ಮಾಡಿ. ಪೂಜೆನಾ? ಆದರೆ ಅಪ್ಪ, ವಿನಾಯಕ ಕೈಲಾಸದಲ್ಲಿ ಇಲ್ಲದಿದ್ದಾಗ ನಾವು ಹೇಗೆ ಪೂಜೆ ಮಾಡೋದು? ವಿನಾಯಕ ಯಾವಾಗಲೂ ನಮ್ಮ ಜೊತೆನೇ ಇದ್ದಾನೆ. ಅವನ ಶರೀರ ದೂರ ಇದ್ರೂ ಅವನ ಆತ್ಮ ನಮ್ಮ ಜೊತೆಲೇ ಇದೆ. ಮಣ್ಣಿನಿಂದ ವಿನಾಯಕನ ವಿಗ್ರಹವನ್ನು ಮಾಡಿ ಆ ವಿಗ್ರಹದಲ್ಲಿ ವಿನಾಯಕ ಇದ್ದಾನೆ ಅಂತ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಮಾಡುವುದರಿಂದ ವಿನಾಯಕ ನಮ್ಮ ಜೊತೆನೇ ಇದ್ದಾನೆ ಅಂತ ನಿಮಗೂ ಅನಿಸುತ್ತೆ. ನಿಮ್ಮ ದುಃಖವು ನೀಗುತ್ತೆ. ಇದು ಕೇವಲ ಆಚಾರ ಮಾತ್ರವಲ್ಲ, ನಿಮ್ಮ ಭಕ್ತಿಯ ಒಂದು ರೂಪ. ಹೌದು ಸ್ವಾಮಿ, ನೀವು ಹೇಳಿರುವುದು ನಿಜಾನೇ. ವಿನಾಯಕ ಇಲ್ಲೇ ಇದ್ದಾನೆ ಅಂತ ಪೂಜೆ ಮಾಡಿದ್ರೆ ಆ ದುಃಖ ಕೂಡ ನಮ್ಮಿಂದ ದೂರವಾಗುತ್ತೆ. ಅಪ್ಪ, ನಾನು ಮಣ್ಣಿನಿಂದ ವಿನಾಯಕನ ವಿಗ್ರಹವನ್ನು ಮಾಡ್ತೀನಿ. ತುಂಬ ಪ್ರೀತಿಯಿಂದ ಸಂತೋಷದಿಂದ ವಿಗ್ರಹವನ್ನು ಮಾಡ್ತೀನಿ. ಸರಿ ಸುಬ್ರಹ್ಮಣ್ಯ, ನಿಮ್ಮ ಭಕ್ತಿಗೆ ಮೆಚ್ಚಿದ ಪೂಜೆ ಇಲ್ಲ. ಈ 9 ದಿನ ನೀವು ಮಾಡುವ ಪೂಜೆ ವಿನಾಯಕನಿಗೆ ಸಂತೋಷವನ್ನು ಕೊಡುತ್ತೆ. ತಕ್ಷಣ ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯ ಇಬ್ರು ಕೂಡ ವಿನಾಯಕನ ವಿಗ್ರಹ ಮಾಡೋದಕ್ಕೋಸ್ಕರ ಮಣ್ಣನ್ನು ತಗೊಂಡ್ ಬರಕ್ ಹೋದ್ರು. ಒಂದು ಪವಿತ್ರವಾದ ಜಾಗದಿಂದ ಮಣ್ಣು ತಗೊಂಡ್ ಬಂದ್ರು. ಇಲ್ಲಿ ನೋಡು ಸುಬ್ರಹ್ಮಣ್ಯ, ಈ ಮಣ್ಣು ಎಷ್ಟೊಂದು ಶುದ್ಧವಾಗಿದೆ ಅಂತ. ಈ ಶುದ್ಧವಾದ ಮಣ್ಣಿಗೆ ನಾವು ಭಕ್ತಿ ಪ್ರೀತಿಯನ್ನು ತುಂಬಿದ್ರೆ ಖಂಡಿತವಾಗಿ ವಿನಾಯಕ ನಮ್ಮ ಜೊತೆ ಇರ್ತಾನೆ. ಹೌದಮ್ಮ, ಅಣ್ಣನ ದೊಡ್ಡ ಭುಜ, ಏಕದಂತ ಉದ್ದವಾದ ಸೊಂಡಿಲು ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಅಣ್ಣ ನಮ್ಮ ಕಣ್ಣ ಮುಂದೆನೇ ಇದ್ದಾನೆ. ಹೌದು ಸುಬ್ರಹ್ಮಣ್ಯ, ನಿಜವಾದ ಭಕ್ತಿಯಿಂದ ನಾವು ಏನೇ ಮಾಡಿದ್ರೂ ಆ ಭಕ್ತಿಯಲ್ಲಿ ಆ ದೇವರಿರುತ್ತಾನೆ. ಈ ವಿಗ್ರಹದ ಒಳಗೆ ಖಂಡಿತವಾಗಿ ನಿಮ್ಮ ಅಣ್ಣ ಇದ್ದಾನೆ. ನಾನು ಅಣ್ಣನಿಗೆ ಇಷ್ಟವಾದ ಕಡುಬು ಲಾಡು ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡ್ತೀನಿ. ಖಂಡಿತ ಸುಬ್ರಹ್ಮಣ್ಯ, ನೀನು ಪ್ರೀತಿಯಿಂದ ಮಾಡಿರುವ ನೈವೇದ್ಯವನ್ನು ನಿಮ್ಮಣ್ಣ ಖಂಡಿತ ಸ್ವೀಕರಿಸುತ್ತಾನೆ. ವಿಗ್ರಹನ ಮಾಡಿ ಮುಗಿಸಿದ್ರು. ಅದು ತುಂಬಾನು ಅಂದವಾಗಿ ನಿಜವಾಗಿ ಇರೋ ತರ ಕಾಣಿಸ್ತಿತ್ತು. ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯನ ಮನಸ್ಸು ಆ ವಿಗ್ರಹವನ್ನು ನೋಡಿ ತುಂಬಾನು ಸಂತೋಷಪಟ್ಟಿತು. ಕೈಲಾಸದಲ್ಲಿ ಒಂದು ಪವಿತ್ರವಾದ ಜಾಗದಲ್ಲಿ
ಚಿಕ್ಕ ಮಂಟಪನ ಸೃಷ್ಟಿ ಮಾಡಿ ಅವರು ಮಾಡಿದ ಮಣ್ಣಿನ ಗಣೇಶನ ವಿಗ್ರಹವನ್ನ ಅದರಲ್ಲಿಟ್ಟು ಗಣೇಶನಿಗೆ ಹೂಗಳಿಂದ ಅಲಂಕಾರ ಮಾಡಿ ಅವರಿಬ್ರು ಕೂಡ ಪೂಜೆನೂ ಮಾಡಕ್ಕೆ ಶುರು ಮಾಡಿದ್ರು. ಗಣೇಶನಿಗೆ ಇಷ್ಟವಾದ 21 ಎಲೆಗಳನ್ನ ತಗೊಂಡ್ಬಂದು ಸಮರ್ಪಿಸಿ, ಓ ವಿಘ್ನೇಶ್ವರ, ಮೊದಲ ಪೂಜೆಯನ್ನು ಪಡೆಯುವ ದೇವರೇ, ನೀವು ಇಲ್ಲದ ದುಃಖವನ್ನು ತೀರಿಸಲು ನೀವು ನಮ್ಮ ಜೊತೆ ಇದ್ದೀರಾ ಅಂತ ಮಣ್ಣಿನಿಂದ ನಿಮ್ಮ ವಿಗ್ರಹವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ. ನಮ್ಮ ಪೂಜೆಯನ್ನು ಸ್ವೀಕರಿಸಿ. ಓಂ ಗಜನಾನ ನಮಃ, ಓಂ ಗಣೇಶಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಲಂಬೋದರಾಯ ನಮಃ. ಹಾಗೆ ಕಾರ್ತಿಕೇಯ ಗಣೇಶನಿಗೋಸ್ಕರ ಮಾಡಿದ ಎಲ್ಲ ಪ್ರಸಾದಗಳನ್ನ ಮುಂದೆ ತಗೊಂಡ್ ಬಂದು ಇಟ್ಟ. ಅಣ್ಣ, ನಿಮಗೆ ತುಂಬ ಇಷ್ಟವಾದ ಕಡುಬು ಲಡ್ಡು ನನ್ನ ಕೈಯಾರೆ ಮಾಡಿದ್ದೀನಿ, ಪ್ರೀತಿಯಿಂದ ಸ್ವೀಕರಿಸಿ. ಶಿವಯ್ಯ ಅವರು ಮಾಡ್ತಾ ಇದ್ದ ಪೂಜೆನ ಪ್ರಶಾಂತವಾಗಿ ನೋಡ್ತಾ ಇದ್ರು. ನಿಮ್ಮ ಭಕ್ತಿ ತುಂಬಾ ದೊಡ್ಡದು. ಶರೀರ ದೂರ ಇದ್ರೂ ನಿಮ್ಮ ಮನಸ್ಸಲ್ಲಿ ಅವನ ನೆನಪು ಇಷ್ಟೊಂದು ಪವಿತ್ರವಾಗಿದೆ. ಇದೇ ತಾನೇ ಭಕ್ತಿ. ಹಾಗೆ 9 ದಿನಗಳ ತನಕ ಪೂಜೆ ಪುರಸ್ಕಾರ ಎಲ್ಲಾನು ನಡೀತಾ ಇತ್ತು. ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯ ಇಬ್ರು ಕೂಡ ಗಣೇಶನಿಗೆ ಇಷ್ಟವಾದ ಪ್ರಸಾದಗಳನ್ನ ಮಾಡಿ ತಗೊಂಡ್ ಬಂದಿಟ್ಟು ಪ್ರತಿದಿನ ಗಣೇಶನಿಗೆ ಪೂಜೆನೂ ಮಾಡ್ತಾ ಇದ್ರು. ಹಾಗೆ ಗಣೇಶ ಇಲ್ಲ ಅನ್ನುವ ಕೊರತೆನ ತೀರಿಸ್ಕೊಳ್ತಾ ಇದ್ರು. ಒಂದು ದಿನ ಪೂಜೆ ಎಲ್ಲ ಮುಗಿದ್ಮೇಲೆ ದೇವಿ ಪಾರ್ವತಿಯ ಹತ್ತಿರ ಕಾರ್ತಿಕೇಯ, ಅಮ್ಮ, ಅಪ್ಪ ಹೇಳಿದ ಮಾತು ಎಷ್ಟೊಂದು ನಿಜ. ಅಣ್ಣ ಇಲ್ಲ ಅಂತ ನಾನು ತುಂಬ ದುಃಖಪಟ್ಟೆ. ಆದರೆ ಮಣ್ಣಿನ ವಿಗ್ರಹಕ್ಕೆ ಪೂಜೆ ಮಾಡುವಾಗ ಅಣ್ಣ ನಮ್ಮ ಜೊತೆನೇ ಇದ್ದಾನೆ ಅನ್ಸುತ್ತೆ. ಅವನ ನಗು, ಅವನ ಗಲಾಟೆ ಎಲ್ಲವೂ ನನ್ನ ಕಣ್ಣ ಮುಂದೆ ಬರುತ್ತಿದೆ. ಹೌದು ಸುಬ್ರಹ್ಮಣ್ಯ, ನಿಜವಾದ ಭಕ್ತಿಗೆ ಮುಖ ಬೇಕಾಗಿಲ್ಲ, ಮನಸ್ಸಿದ್ರೆ ಸಾಕು. ನೀನು ಮಾಡಿದ ಪೂಜೆ ನಿಮ್ಮ ಅಣ್ಣನನ್ನು ಇಲ್ಲಿ ಕರೆತರುತ್ತೆ. 9ನೇ ದಿನ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಮುಗಿದ್ಮೇಲೆ ಶಿವಯ್ಯ, ದೇವಿ ಪಾರ್ವತಿ, ಕಾರ್ತಿಕೇಯ 3 ಜನನು ಗಣೇಶನ ವಿಗ್ರಹನ ಎತ್ಕೊಂಡು ಪವಿತ್ರವಾದ ಗಂಗಾ ನದಿಯಲ್ಲಿ ನಿಮಜ್ಜನ ಮಾಡೋದಕ್ಕೋಸ್ಕರ ಬಂದ್ರು. ಈ ಮಣ್ಣಿನ ವಿಗ್ರಹ ವಿನಾಯಕನ ಶರೀರವನ್ನು ಸೂಚಿಸುತ್ತೆ. ಇದು ನೀರಲ್ಲಿ ಕರಗಿದರೂ ವಿನಾಯಕ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತಾನೆ. ವಿಗ್ರಹವನ್ನ ನದಿಯಲ್ಲಿ ಹಾಕೋದ್ಕಿಂತ ಮುಂಚೆ, ಓ ಗಂಗಾಮಾತೆ, ನಮ್ಮ ಪ್ರೀತಿಯ ಮಗನನ್ನು ನಿಮ್ಮೊಳಗೆ ಲೀನ ಮಾಡಿಕೊಳ್ಳಿ. ಅವನ ಆಶೀರ್ವಾದ ಒಂದು ಎಳ್ಳಷ್ಟಾದ್ರೂ ನಮ್ಮ ಮೇಲೆ ಇರುವ ಹಾಗೆ ನೋಡು. ಅಣ್ಣ, ನೀನು ಯಾವಾಗಲೂ ನಮ್ಮ ಜೊತೆನೇ ಇರ್ತೀಯ. ನಿಮ್ಮ ಪ್ರೀತಿ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಬೇಕು. ವಿಗ್ರಹ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿತು. ಆದ್ರೆ ಗಣೇಶನ ಮೇಲೆ ಇದ್ದ ಪ್ರೀತಿ ಮಾತ್ರ ಯಾವಾಗ್ಲೂ ಕರಗಿಲ್ಲ. ಸ್ವಲ್ಪ ಸಮಯದ ನಂತರ ಭೂಲೋಕದಿಂದ ಗಣೇಶ ಸಂತೋಷವಾಗಿ ಕೈಲಾಸಕ್ಕೆ ಬಂದ. ಗಣೇಶನ ಕಣ್ಣಿನಲ್ಲಿ ಬೆಳಕು, ಮುಖದಲ್ಲಿ ಸಂತೋಷನೂ ಇತ್ತು. ತನ್ನ ತಾಯಿ, ತಂದೆ ಹಾಗೂ ತಮ್ಮ ಇಬ್ರು ಅವನಿಗೋಸ್ಕರ ಪೂಜೆ ಮಾಡಿದ್ರಿಂದ ಗಣೇಶ ಇನ್ನೂ ಸಂತೋಷವಾಗಿ ಇದ್ದ. ಅಮ್ಮ, ಅಪ್ಪ, ಸುಬ್ರಹ್ಮಣ್ಯ, ನಾನು ಇಲ್ಲದ ಚಿಂತೆಯನ್ನು ನೀವು ಎಷ್ಟು ಚೆನ್ನಾಗಿ ನೀಗಿಸಿದ್ದೀರಾ. ನಿಮ್ಮ ಭಕ್ತಿಯನ್ನು ನೋಡಿ ನಾನು ಮೆಚ್ಚಿದೆ. ಅಣ್ಣ, ನೀವು ದೂರ ಇದ್ದೀರಂತ ನಾನು ಬೇಜಾರು ಮಾಡಿಕೊಂಡೆ. ಆದರೆ ತಂದೆ ಹೇಳಿದಾಗೆ ಮಣ್ಣಿನ ವಿಗ್ರಹವನ್ನು ಪೂಜೆ ಮಾಡಿದಾಗ ನೀವು ನಮ್ಮ ಜೊತೆನೇ ಇರುವಾಗಿತ್ತು. ನೀವು ಬಂದಿರುವುದು ನಮಗೆ ತುಂಬ ಸಂತೋಷವಾಗ್ತಿದೆ. ನೀನು ತಿರುಗಿ ಬಂದಿರುವುದು ನಮಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದೆಯಪ್ಪ. ನಿನ್ನ ಆಶೀರ್ವಾದ ನಮ್ಮ ಮೇಲೆ ಎಳ್ಳಷ್ಟಾದ್ರೂ ಇರಬೇಕು. ಭಕ್ತಿಗೆ ದೂರ ಅಡ್ಡಿ ಇಲ್ಲ. ಮನಸ್ಸಲ್ಲಿ ನಿಜವಾದ ಪ್ರೀತಿ, ಭಕ್ತಿ ಇದ್ರೆ ದೈವ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ಅಂತ ಕೈಲಾಸ ಕುಟುಂಬ ನಿರೂಪಿಸಿದೆ. ಹಾಗೆ ಶಿವಯ್ಯ, ದೇವಿ ಪಾರ್ವತಿ, ಗಣೇಶ, ಕಾರ್ತಿಕೇಯ ಸಂತೋಷದಿಂದ ಒಬ್ರನ್ನ ಇನ್ನೊಬ್ರು ನೋಡ್ಕೊಂಡ್ರು. ಗಣೇಶ ವಾಪಸ್ ಬಂದಿದ್ರಿಂದ ಕೈಲಾಸ ಇನ್ನೂ ಅಂದವಾಗಿ ಕಾಣಿಸ್ತಿತ್ತು. ಹಾಗೆ ಆ ವರ್ಷದಿಂದ ಒಂದೊಂದು ಗಣೇಶ ಚತುರ್ಥಿ ಹಬ್ಬದ ದಿನ ಗಣೇಶ ಭೂಲೋಕಕ್ಕೆ ಹೋದ್ಮೇಲೆ ದೇವಿ ಪಾರ್ವತಿ, ಕಾರ್ತಿಕೇಯ, ಶಿವಯ್ಯ 3 ಜನನೂ ಸೇರಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ತಾ ಇದ್ರು. ಹಾಗೆ ಆಚರಿಸೋದ್ರಿಂದ ಗಣೇಶ ಆವಾಗ ಕೈಲಾಸದಲ್ಲಿ ಇಲ್ಲ ಅನ್ನುವ ಕೊರತೆ ಅವ್ರು ಯಾರಿಗೂ ಇರ್ತಾ ಇರ್ಲಿಲ್ಲ. ಆದ್ರಿಂದ ಗಣೇಶನು ತುಂಬಾ ಸಂತೋಷ ಪಡ್ತಿದ್ದ.